ನಿಮ್ಗೊಂದು ಸ್ಟಾರ್ಟರ್ ಕೊಡ್ತೀನಿ, ಯಾವ್ದು ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳಿ. ಇದಿಷ್ಟುನು ರಾಗಿ ಡ್ರಿಂಕ್ಸ್. ಪ್ರತಿ ಸರಿ ಬಂದಾಗೆಲ್ಲ ಡ್ರಿಂಕ್ಸ್ ಕೊಡ್ತಾನೆ ಇರ್ತೀರಲ್ವ ರೀ? ಯಾರು ಏನ್ ಅನ್ಕೊಳ್ಳಲ್ಲ ಜನ. ಒಳ್ಳೆ ಹೆಲ್ದಿ ಡ್ರಿಂಕ್ ಕೊಡ್ತೀರಾ ನೀವು? ನಾವ ನಾಟಿಮಾ. ಹೌದಮ್ಮ, ನೀವು ನಾಟಿ, ನಮ್ಮ ಯಜಮಾನ್ರ ನಾಟಿ, ನಾನು ಘಾಟಿ. ಹಾಲು ಮತ್ತೆ ರಾಗಿ ಹಾಕಿ ಮಾಡಿರುವಂತಹ ರಾಗಿ ಸರಿ. ಇದು ಕೇವಲ ರಾಗಿ ಅಷ್ಟೇ ಇದೆ, ತುಪ್ಪ ಇದೆ, ಬೇಕು ಅಂದ್ರೆ ಉಪ್ಪು ಹಾಕಬಹುದು. ಇದು ಬೆಲ್ಲ ಜೊತೆ ಇರುವಂತದ್ದು. ಯಾವ್ದು ನಿಮ್ಗೆ ಇರ್ಲಿ? ಇದು ತುಪ್ಪನೂ ಅಷ್ಟೇ ಫುಲ್ಲು ಸಾಕಾದಾಗ ತೇಲ್ತಾ ಇದೆ. ಇದಕ್ಕೂ ತುಪ್ಪ ಹಾಕಬಹುದು. ಖಂಡಿತವಾಗ್ಲೂ ಹಾಕುತ್ತೀನಿ ನಾನು. ಅಮ್ಮ ಮಾಡಿರೋ ಹಾಗೆ ಇದೆ. ಶಿಯರ್ಸ್ ಮಾಡೋಣ. ಶಿಯರ್ಸ್. ನೈಸ್, ನಿಜವಾಗ್ಲೂ ಚೆನ್ನಾಗಿ. ರಾಗಿಯಲ್ಲಿ ಏನೇ ಕೊಡಿ ಇಷ್ಟ ಆಗುತ್ತೆ. ರಾಗಿ ಮುದ್ದೆ ಇಷ್ಟ ಆಗುತ್ತೆ, ರಾಗಿ ರೊಟ್ಟಿ ಇಷ್ಟ ಆಗುತ್ತೆ, ರಾಗಿ ಅಂಬ್ಲಿ ಇಷ್ಟ ಆಗುತ್ತೆ. ರಾಗಿ ಬೆಳೆಯೋರು ಅವರು ಹಂಗೆ. ರಾಗಿ ವೆರಿ ಹೆಲ್ದಿ. ಸೊ ಯಾರ್ಯಾರು ಇಷ್ಟ ಪಡೋದಿಲ್ವೋ ಖಂಡಿತವಾಗ್ಲೂ ನೀವು ಮನೇಲಿ ಮಾಡಿಕೊಂಡು, ನೀವು ರಾಗಿ ಮುದ್ದೆ ಇಷ್ಟ ಆಗಿಲ್ಲ ಅಂತಂದ್ರೆ ರಾಗಿ ಅಂಬ್ಲಿಯಿಂದ ಸ್ಟಾರ್ಟ್ ಮಾಡಬಹುದು. ರಾಗಿ ಮುದ್ದೆ, ಉಪ್ಸಾರು ಅಥವಾ ಮೊಸೊಪ್ಪು ಸಾರು, ಕಾಳಿನ ಹುಳಿ, ಅದಕ್ಕೆಲ್ಲ ಸಕ್ಕತ್ತಾಗಿರುತ್ತೆ. ನಾನು ಮಾಡ್ತಾನೆ ಇರ್ತೀನಪ್ಪ. ರಾಗಿನಲ್ಲಿ ಏನೇನ್ ಮಾಡ್ಬೋದು ಅಂತ ಹೇಳಿ. ರಾಗಿ ರೊಟ್ಟಿ, ರಾಗಿ ಅಂಬ್ಲಿ, ರಾಗಿ ಹಲ್ವಾ, ಆಮೇಲೆ ರಾಗಿ ಪಾಲ್ಸ, ಆಮೇಲೆ ರಾಗಿ ಮಜ್ಜಿಗೆ, ರಾಗಿ ರೊಟ್ಟಿ, ರಾಗಿ ಶಾವ್ಗೆ, ರಾಗಿ ನೂಡಲ್ಸ್, ಹಂಗೆ ರಾಗಿ ದೋಸೆ, ರಾಗಿ ಚಪಾತಿ, ಇಡ್ಲಿ, ರಾಗಿ ಸಾರು, ಹೌದು, ಆಮೇಲೆ ರಾಗಿ ಗೊಜ್ಜು ಮಾಡ್ಬೋದು. ಏನು ಪದಾರ್ಥಗಳೆಲ್ಲ ಅದೇ ಇರುತ್ತೆ, ರಾಗಿ ಮಾತ್ರ ಆಡ್ ಮಾಡೋದು ಅಷ್ಟೇ, ಸಿಂಪಲ್.